ನಮಸ್ತೆ ಫ್ರೆಂಡ್ಸ್, ನನ್ನ ಒಂದು ಜರ್ನಿ ನಿಮ್ಮ ಹತ್ರ ಶೇರ್ ಮಾಡಬೇಕು. ನನ್ನ ಈ ಒಂದು ಜರ್ನಿಯಲ್ಲಿ ನಾನು ಕಲ್ತಿದ್ದು 5 ವಿಷಯ. ನನ್ನ ಲೈಫಲ್ಲಿ ಇಬ್ಬರು ಮೆಂಟರ್ಸ್ ಇದ್ದಾರೆ. ಒನ್ ಈಸ್ ಬಿಸ್ನೆಸ್ಗೆ ಅಂತ ಒಬ್ಬರು ಮೆಂಟರ್ ಇದ್ದಾರೆ, ಲೈಫ್ಗೆ ಅಂತ ಒಬ್ಬರು ಮೆಂಟರ್ ಇದ್ದಾರೆ. ಫ್ರೆಂಡ್ಸ್, ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ದೆಮ್ ಇನ್ ಮೈ ಲೈಫ್ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ಫ್ರೆಂಡ್ಸ್, ಎಸ್, ನಾನು ಕಲ್ತಿದ್ದು ನಂಬರ್ 1 ಏನು ಅಂದರೆ ಅಫರ್ಮೇಷನ್ಸು. ಏನಪ್ಪ ಅಫರ್ಮೇಷನ್ಸು? ಏನೋ ಆಸೆಗಳಿರುತ್ತಲ್ಲ, ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಆಸೆ ಇರುತ್ತಲ್ಲ, ಮನೆ ಬೇಕು, ಕಾರ್ ಬೇಕು, ಇಲ್ಲ ಒಂದು ಸ್ಯಾರಿ ತೊಗೋಬೇಕು, ಆ ಥರ ಏನಾದರೂ ಆಸೆಗಳಿರುತ್ತಲ್ಲ, ಅದನ್ನು ಪೂರೈಸ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ ಫ್ರೆಂಡ್ಸ್ ನಮಗೆ. ಸೊ ಹೇಗೆ ಪೂರೈಸ್ಕೊಳ್ಳೋದು, ಅಫರ್ಮೇಷನ್ಸ್ ಮುಖಾಂತರ ಹೇಗೆ ನಮ್ಮ ಆಸೆಗಳನ್ನ ನಾವು ಪೂರೈಸ್ಕೊಳ್ಳೋದು ಅನ್ನೋದು ಟೆಕ್ನಿಕ್ ನನಗೆ ಗೊತ್ತಾಯಿತು. ಸೊ ನನ್ನ ಫ್ಯಾಮಿಲಿಯಲ್ಲಿ ಶಿಫ್ಟ್ ಆಗಿತ್ತು ಅಂದರೆ ಅಫರ್ಮೇಷನ್ಸಿಂದನೇ ಶಿಫ್ಟ್ ಆಗಿದ್ದು, ಮೇಜರ್ ಶಿಫ್ಟು ಫ್ರೆಂಡ್ಸ್ ಅಂತ ಹೇಳ್ಬೋದು. ಸೆಕೆಂಡ್, ನಂಬರ್ 2 ಇಸ್ ಗ್ರ್ಯಾಟಿಟ್ಯೂಡ್. ಏನಪ್ಪ ಗ್ರ್ಯಾಟಿಟ್ಯೂಡು? ಜಸ್ಟ್ ನಾವು ಥ್ಯಾಂಕ್ ಯು ಹೇಳ್ತಾ ಇರ್ತೀವಿ, ಯಾರಾದರೂ ಏನಾದರೂ ಕೊಟ್ಟರೆ ಥ್ಯಾಂಕ್ ಯು ಹೇಳ್ತಾ ಇರ್ತೀವಿ. ಬಟ್ ಆ ಗ್ರೇಟ್ಫುಲ್ಲಾಗಿ ಇರೋದನ್ನು ನಾನು ಕಲಿತೆ. ಹೇಗಪ್ಪ ಒಬ್ಬ ವ್ಯಕ್ತಿಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅನ್ನೋದು ನನ್ನ ಲೈಫಲ್ಲಿ ತುಂಬ ಮೇಜರ್ ರೋಲ್ ಪ್ಲೇ ಮಾಡ್ತು. ನನ್ನ ಫ್ಯಾಮ್ಲಿಯಲ್ಲಿ ಕಂಪ್ಲೀಟ್ ಮೇಜರ್ ಶಿಫ್ಟ್ ಆಗಿದ್ದು ಈ ಒಂದು ಗ್ರ್ಯಾಟಿಟ್ಯೂಡಿಂದ ಅಂತ ಹೇಳ್ತೇನೆ. ಅದನ್ನು ಹೇಗೆ ಕೊಡಬೇಕು ಅನ್ನೋದನ್ನ ಇಲ್ಲಿ ಮೆಂಟರ್ಸಿಂದ ಕಲಿತೆ. ಆ್ಯಂಡ್ ನಂಬರ್ 3 ಇಸ್ ವೆರಿ ಇಂಪಾರ್ಟೆಂಟ್, ಮೈ ಫೇವ್ರೆಟ್, ಮೈಂಡ್ಸೆಟ್. ಏನಪ್ಪ ಮೈಂಡ್ಸೆಟ್ಟು ಶಿಫ್ಟ್ ಆದ್ರೇ ನಾವು ಗೋಲ್ನ ರೀಚ್ ಆಗೋದಕ್ಕಾಗೋದು. ಈ ಮೈಂಡ್ಸೆಟ್ ಯಾವಾಗ ಇರಲ್ವೋ ನಾವು ನಮ್ಮ ಗೋಲ್ಸ್ಗೆ ಹತ್ತಿರ ಆಗಲ್ಲ, ನಮ್ಮ ಡ್ರೀಮ್ಸ್ಗೆ ನಾವು ಹತ್ತಿರ ಆಗೋಕ್ಕಾಗಲ್ಲ, ಆಗೋದೇ ಇಲ್ಲ ಫ್ರೆಂಡ್ಸ್. ಯಾವಾಗ ನಾವು ಸ್ಮಾಲ್ ಥಿಂಗ್ಸಲ್ಲಿ ಈ ಮೈಂಡ್ಸೆಟ್ಟಲ್ಲಿ ಶಿಫ್ಟ್ ಆಗ್ತೀವೋ ದೆನ್ ವಿಲ್ ಎವಾಲ್ವ್ ಫ್ರೆಂಡ್ಸ್, ವಿಲ್ ಗ್ರೋ like a rocket will grow. Number 4 is business very important ಅಲ್ವಾ? ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೂ ಮೈಂಡ್ಸೆಟ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಮೈಂಡ್ಸೆಟ್ಟಲ್ಲಿ ನಾವು ಶಿಫ್ಟ್ ಆಗಬೇಕು. ಇವಾಗ ಬಿಸ್ನೆಸ್ ಚೆನ್ನಾಗೇ ಮಾಡ್ತಾ ಇರ್ತಾರೆ, ಒಂದೊಂದ್ಸತಿ ಡೌನ್ ಹೋಗುತ್ತೆ, ಒಂದೊಂದ್ಸತಿ ಅಪ್ ಹೋಗುತ್ತೆ. ಯಾವಾಗಲೂ ಒಂದೇ ಥರ ಇರಲ್ಲ, ಅಪ್ ಡೌನ್ ಆಗ್ತಾನೆ ಇರುತ್ತೆ. ಯಾವಾಗ ಬಿಸ್ನೆಸ್ ಡೌನ್ ಆಗಿರುತ್ತಲ್ಲ, ಅಲ್ಲಿಂದ ಹೀಗೆ ಮೇಲೆ ಎತ್ತಾರೆ ನೋಡಿ, ಆ ಮೇಲೆ ಎತ್ತೋ ಅಂಥ ಮೆಂಟರ್ಸ್ ನಿಮ್ಮ ಲೆವೆಲ್ ಇರಬೇಕು ಫ್ರೆಂಡ್ಸ್. ಬಿದ್ದಾಗ ಹಿಂಗೆ ಸ್ಟೆಪ್ ಬೈ ಅಂತ ಮೇಲೆ ಕರ್ಕೊಂಡು ಹೋಗ್ತಾರಲ್ವ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಹೇಗೆ ಆ ಮೈಂಡ್ಸೆಟ್ಟಿಂದ ಶಿಫ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ, ದಟ್ ಈಸ್ ಅ ಯುನೀಕ್ ವೇ ಅಂತ ಹೇಳ್ತೀನಿ. ನನ್ನ ಒಂದು ಈ ಜರ್ನಿಯಲ್ಲಿ ಹಿಂಗೆ ಆದಾಗಲೂ ನನಗೆ ಒಂದು ಸ್ಟೆಪ್ ಬೈ ಕರ್ಕೊಂಡು ಹೋಗ್ತಾನೆ ಇದ್ದಾರೆ. ಟಿಲ್ ನಾವು ಐ ಆಮ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ದೆಮ್ ಇನ್ ಮೈ ಲೈಫ್ ಅಂತ ಹೇಳ್ತೀನಿ. ದೇ ಆರ್ ಸೋ ಫಾಂಡ್ ಆಫ್ ದ ಎಜುಕೇಷನ್. ದ ಲಾಸ್ಟ್ ಅಂತ ಹೇಳಿದಾಗ ಪೀಪಲ್. 5th ನಂಬರ್ ಅಂದರೆ ಪೀಪಲ್. ಜನರ ಜೊತೆ ಹೇಗೆ ಕನೆಕ್ಟ್ ಆಗಬೇಕು ಅನ್ನೋದೇ ಗೊತ್ತಿಲ್ಲ ಫ್ರೆಂಡ್ಸ್. ನಾರ್ಮಲಾಗೆ ಜನರ ಹತ್ರ ನಾವು ಕ್ಯಾಶುವಲಾಗಿ ಮಾತಾಡ್ತೀವಿ, ಬಟ್ ನಾವು ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಹೇಗೆ ಮಾತಾಡ್ತಾ ಇದ್ದಾರೆ, ಅವ್ರ ಮೈಂಡ್ಸೆಟ್ ಏನು ಅಂತ ಅರ್ಥ ಆಗ್ತಾ ಇದೆ ಫ್ರೆಂಡ್ಸ್. ದಟ್ ಈಸ್ ಅ ಮೇಜರ್ ಸ್ಕಿಲ್ ಐ ಆಮ್ ಲರ್ನಿಂಗ್. ಅವ್ರ ಹತ್ರ 5 ನಿಮಿಷ ಮಾತಾಡಿದ್ರೆ ಅವ್ರು ಯಾವ ಥರ ಮಾತಾಡ್ತಾ ಇದ್ದಾರೆ, ಯಾವ ಬ್ಯಾಕ್ಗ್ರೌಂಡ್ ಅಂತ ಗೊತ್ತಾಗ್ತಾ ಇದೆ, ಆ ಮೈಂಡ್ಸೆಟ್ ಅದು ಯಾವ ಥರ ಅಂತ ಗೊತ್ತಾಗ್ತಾ ಇದೆ. ಆ್ಯಂಡ್ ಜನಕ್ಕೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ. ಯಾವ ಥರ ಹೆಲ್ಪು, ಯಾವ ಥರ ಕಾಂಟ್ರಿಬ್ಯೂಷನ್ನು ಅವ್ರಿಗೆ ಜನಕ್ಕೆ ಅಂತ. ಎಸ್, ನಿಜವಾಗ್ಲೂ ವ್ಯಾಲ್ಯೂ ಆ್ಯಡ್ ಮಾಡೋದು ಅಂತ ಗೊತ್ತಾಗಿದ್ದೇ ನನಗೆ ಈ ಒಂದು ಮೆಂಟರ್ಸಿಂದ ಗೊತ್ತಾಗಿದ್ದು. ಈ 2 ಮೆಂಟರ್ಸು ನನ್ನ ಲೈಫಲ್ಲಿ ತುಂಬ ಮೇಜರ್ ರೋಲ್ ಪ್ಲೇ ಮಾಡ್ತು. ಸೊ ನಿಜವಾಗ್ಲೂ ವ್ಯಾಲ್ಯೂ ಆ್ಯಡ್ ಮಾಡೋದು ಅಂದರೆ ಇದೇನಾ? ಇಟ್ ಗಿವ್ಸ್ ಮೋರ್ ಹ್ಯಾಪಿನೆಸ್ಸು. ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ನಿಮಗೆ? ಒಬ್ರಿಗಾಗಿ ನಾವು ವ್ಯಾಲ್ಯೂ ಆ್ಯಡ್ ಮಾಡಿಕೊಂಡು ಈ ಥರ ಎಲ್ಲ ಗ್ರ್ಯಾಟಿಟ್ಯೂಡ್ ಆಗಿರಲಿ, ಅಫರ್ಮೇಷನ್ಸ್ ಆಗಿರಲಿ, ಒಬ್ರಿಗೆ ಹೇಳ್ಕೊಳ್ಳೋದಾಗಿರಲಿ, ಅವ್ರ ಲೈಫಲ್ಲಿ ಬೆಳೀತಾ ಇದ್ದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಆ ಎಕ್ಸ್ಪೀರಿಯನ್ಸು ಇಟ್ಸ್ ಅಮೇಝಿಂಗ್ ಫ್ರೆಂಡ್ಸ್. ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ದಿಸ್ 2 ಮೆಂಟರ್ಸ್ ಇನ್ ಮೈ ಲೈಫ್. ದೇ ಆರ್ ಸೋ ಗ್ರೇಟ್ಫುಲ್ ಆ್ಯಂಡ್ ದೇ ಆರ್ ಟೀಚಿಂಗ್ ಇನ್ ಅ ಯುನೀಕ್ ವೇ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ ಫ್ರೆಂಡ್ಸ್. ಯಾರನ್ನೂ ಹೀಗೆ ಡೌನ್ ಆಗೋದಕ್ಕೆ ಬಿಡಲ್ಲ. ವೆನ್ ವಿ ಆರ್ ಡೌನ್, ಇಲ್ಲಿಂದ ನಮ್ಮನ್ನು ಇಲ್ಲಿ ಕರ್ಕೊಂಡು ಹೋಗ್ತಾರಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಮಧ್ಯ ಸ್ಪೇಸ್ ಇರುತ್ತಲ್ಲ, ಅವ್ರು ಎಷ್ಟು ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗ್ತಾರೆ ಗೊತ್ತಾ ಫ್ರೆಂಡ್ಸ್? ಅದು ಮೈಂಡ್ಸೆಟ್ನ ಜಸ್ಟ್ ಹೀಗೆ ಶಿಫ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ದಿಸ್ 2 ಮೆಂಟರ್ಸ್ ಇನ್ ಮೈ ಲೈಫ್. ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ದೇ ಆರ್ 2 ಮೆಂಬರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಮೈ ಲೈಫ್ ಅಂತ ಹೇಳ್ತಾನೆ. ಈ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಹೌದು ನಾನು ಕಲಿಬೇಕು ಮೇಡಮ್, ನನಗೂ ಅಫರ್ಮೇಷನ್ಸ್ ಅಂದರೆ ಏನು, ನಾನು ಮೈಂಡ್ಸೆಟ್ ಶಿಫ್ಟ್ ಆಗಬೇಕು, ನನ್ನ ಬಿಸ್ನೆಸ್ಸಲ್ಲೂ ಗ್ರೋತ್ ಆಗಬೇಕು, ಈ ಥರ ನಿಮಗೇನಾದರೂ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಇಂಟ್ರೆಸ್ಟ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.